ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತಿಳಿಸ್ತಿರೋಂಥ ಈ ಕೇಸ್ 2013ನಲ್ಲಿ ನಡೆದಿದ್ದು. ಅಮೇರಿಕಾದ ಒಂದು ಮಿಸ್ಟೀರಿಯಸ್ ಹೋಟೆಲ್ ಆಗಿರುವಂತಹ ಸಿಸಿಲ್ ಹೋಟೆಲ್ನಿಂದ ಕೆನಡಾದ ಒಂದು ಸ್ಟೂಡೆಂಟ್ ಆದ ಎಲಿಸಾ ಲ್ಯಾಮ್ ಅನ್ನೋ ಹುಡುಗಿ ನಿಗೂಢವಾಗಿ ಕಣ್ಮರೆ ಆಗ್ತಾಳೆ. ಹೋಟೆಲ್ನ ಲಿಫ್ಟ್ನಲ್ಲಿ ಕಾಣೆಯಾದಂಥ ಈ ಹುಡುಗಿ ಅದೇ ಹೋಟೆಲ್ನಲ್ಲಿ ಬಾಡಿಯಾಗಿ ಸಿಗ್ತಾಳೆ. ಜಾನ್ವರಿ 31, 2013 ಎಲಿಸಾ ಲ್ಯಾಮ್ ಅನ್ನೋ ಸೋಲೋ ಟ್ರಾವೆಲರ್ ಅವತ್ತಿನ ದಿನ ಹೋಟೆಲ್ ಸಿಸಲ್ನಿಂದ ಚೆಕ್ಔಟ್ ಆಗಬೇಕಾಗಿರುತ್ತೆ. ಆದರೆ ಯಾರಿಗೂ ಕಾಣಿಸ್ದೇ ಇರೋ ಥರ ತಾನು ಕಣ್ಮರೆ ಆಗೋಗ್ತೀನಿ ಅಂತ ಸ್ವತಃ ಎಲಿಸಾನೇ ಗೆಸ್ ಮಾಡಿರೋದಿಲ್ಲ. ಯಾರಿಗೂ ಕಾಣಿಸ್ದಂತೆ ಕಣ್ಮರೆಯಾದ ಎಲಿಸಾನ ಹುಡುಕಾಟ ಒಂದು ಕಡೆ ಆಗಿದ್ದರೆ, ಆ ಹೋಟೆಲ್ನಲ್ಲಿ ಮತ್ತೊಂದು ಸಮಸ್ಯೆ ಶುರು ಆಗುತ್ತೆ. ಆ ಸಮಸ್ಯೆ ಏನು? ಎಲಿಸಾ ಲ್ಯಾಮ್ ಎಲ್ಲಿ? ಈ ಎರಡೂ ಸಮಸ್ಯೆಗಳ ಮೂಲ ಒಂದೇನಾ? ವೆಲ್ಕಮ್ ಟು ಹೂ ಡನ್ ಇಟ್. ಇದು ಕ್ರೈಮ್ ಟೇಲ್ಸ್ ಬೈ ರಮ್ಯಾ. ನಮ್ಮ ಇಂಟೆನ್ಷನ್ ಸೊಸೈಟಿಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿದ್ದು, ನೀವು ಇಷ್ಟಪಡೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಫ್ರೆಂಡ್ಸ್ಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಕೆನಡಾದ ಕಾಲೇಜ್ನಲ್ಲಿ ಓದ್ತಿದ್ದ ಎಲಿಸಾ ಲ್ಯಾಮ್ ಅನ್ನೋ ಸ್ಟೂಡೆಂಟ್ ತನ್ನ ರೆಗ್ಯುಲರ್ ರುಟೀನ್ ಬೋರ್ ಆಗಿ ಒಂದು ಸೋಲೋ ಅಡ್ವೆಂಚರಸ್ ಟ್ರಿಪ್, ಅಂದರೆ ಒಬ್ಬಳೇ ಟ್ರಿಪ್ಗೆ ಹೋಗೋಂಥ ಯೋಚನೆ ಮಾಡ್ತಾಳೆ. ಇದರ ಸಲುವಾಗಿ ತನ್ನ ತಂದೆ ತಾಯಿನ ಕೂಡ ಒಪ್ಪಿಸಿ ಅವಳ ಜರ್ನಿನ ಶುರು ಮಾಡ್ಕೊಳ್ತಾಳೆ. ಎಷ್ಟೊಂದು ಜಾಗಗಳನ್ನ ಸುತ್ತಿ ಆಕೆ ಲಾಸ್ ಏಂಜಲಸ್ಗೆ ಬಂದಾಗ ಉಳ್ಕೊಳ್ಳೋದಕ್ಕೆ ಹೋಟೆಲ್ ಸಿಸಲ್ನ ಚೂಸ್ ಮಾಡ್ಕೊಳ್ತಾಳೆ. ಈಗಾಗಲೇ ಆ ಹೋಟೆಲ್ನ ಬಗ್ಗೆ ಎಷ್ಟೊಂದು ನಿಗೂಢ ಸತ್ಯಗಳು ಹೊರಬಂದಿರುತ್ತೆ. ಇದೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಕೆ ಆ ಹೋಟೆಲ್ನಲ್ಲಿ ರೂಮ್ ತಗೊಂಡು ಉಳ್ಕೊಂಡಿರ್ತಾಳೆ. ಆಕೆಯ ಅಭ್ಯಾಸ ಅಂದರೆ ಪ್ರತಿದಿನ ತನ್ನ ತಂದೆ ತಾಯಿಗೆ ಕಾಲ್ ಮಾಡಿ ತಾನು ಎಲ್ಲೆಲ್ಲಿ ಹೋಗಿದ್ದೆ, ಯಾವ ಥರ ಊಟ ಮಾಡಿದೆ, ಯಾವ್ಯಾವ ಫ್ರೆಂಡ್ಸನ್ನು ಮೀಟ್ ಆದೆ, ಪ್ರತಿಯೊಂದನ್ನು ಅವ್ರಿಗೆ ತಿಳಿಸ್ತಾ ಇರ್ತಾಳೆ. ಎಲ್ಲನೂ ಕರೆಕ್ಟಾಗೇ ಹೋಗ್ತಾ ಇರುತ್ತೆ. ಆಕೆ ಫಸ್ಟ್ನಲ್ಲಿ ಶೇರ್ಡ್ ರೂಮನ್ನು ತಗೊಂಡಿರ್ತಾಳೆ. ಶೇರ್ಡ್ ರೂಮ್ ಅಂದರೆ ಆಕೆಯ ಜೊತೆ ಆ ರೂಮ್ನಲ್ಲಿ ಬೇರೆ ಹುಡುಗಿರು ಕೂಡ ಇರ್ತಾರೆ. ಎಲ್ಲರೊಟ್ಟಿಗೆ ಅಡ್ಜಸ್ಟ್ ಆಗಿ ಹೋಗ್ತಿರ್ತಾಳೆ ಎಲಿಸಾ ಲ್ಯಾಮ್. ಆದರೆ ಅದೇನಾಯಿತೋ ಗೊತ್ತಿಲ್ಲ. ಅವಳ ಜೊತೆ ಇದ್ದಂಥ ಅವಳ ರೂಮ್ಮೇಟ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹತ್ರ ಅವಳ ಬಗ್ಗೆ ಕಂಪ್ಲೇಂಟ್ ಹೇಳ್ತಾಳೆ. ಆಕೆ ರೂಡಾಗಿ ನಡ್ಕೊಳ್ತಾಳೆ, ವಿಚಿತ್ರವಾಗಿ ಆಡ್ತಾಳೆ, ಪೇಪರ್ಗಳ ಮೇಲೆ ಏನೇನೋ ಬರೆದು ಹರಿದಾಕ್ತಿರ್ತಾಳೆ. ದಯವಿಟ್ಟು ಆಕೆನ ಬೇರೆ ರೂಮ್ಗೆ ಕಳಿಸ್ಬಿಡಿ ಅಂತ ಕೇಳ್ಕೊಳ್ತಾರೆ. ಈ ರೂಮ್ಮೇಟ್ಸ್ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಎಲಿಸಾ ಲ್ಯಾಮ್ನನ್ನು ಬೇರೆ ರೂಮ್ಗೆ ಶಿಫ್ಟ್ ಮಾಡಲಾಗುತ್ತೆ. ಆಕೆಗೆ ಹೊಸ ರೂಮ್ ಅಂದರೆ 506 ರೂಮನ್ನು ಕೊಡ್ತಾರೆ. ಇದರಿಂದ ತುಂಬಾ ಕೋಪ ಮಾಡಿಕೊಂಡಿದ್ದಂಥ ಎಲಿಸಾ ರಿಸೆಪ್ಷನ್ ಏರಿಯಾದಲ್ಲಿ ನಿಂತು ಎಲ್ಲರ ಮೇಲೆ ಕೂಗಾಡಿರೋದನ್ನು ಕೆಲವೊಬ್ಬರು ಗಮನಿಸಿರ್ತಾರೆ. ಫೆಬ್ರವರಿ 8, 2013 ಎಲಿಸಾ ಲ್ಯಾಮ್ನ ತಂದೆ ತಾಯಿ ತಮ್ಮ ಮಗಳು ಮಿಸ್ ಆಗಿರಬೇಕು, ಆಕೆ ತುಂಬ ದಿನದಿಂದ ನಮಗೆ ಕಾಲ್ ಮಾಡಿಲ್ಲ ಅಂತ ಲಾಸ್ ಏಂಜಲಸ್ನ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಕಂಪ್ಲೇಂಟ್ನ ತಗೊಂಡಂಥ ಪೊಲೀಸವರು ಹೋಟೆಲ್ ಸಿಸೆಲ್ಗೆ ಇನ್ವೆಸ್ಟಿಗೇಷನ್ಗೋಸ್ಕರ ಬರ್ತಾರೆ. ಅಲ್ಲಿ ಉಳ್ಕೊಂಡಿದ್ದಂಥ ಪ್ರತಿಯೊಬ್ಬ ಗೆಸ್ಟನ್ನು ಎನ್ಕ್ವೈರಿ ಮಾಡ್ತಾರೆ. ಹಾಗೆ ಆಕೆ ಉಳ್ಕೊಂಡಿದ್ದಂಥ ರೂಮ್ ನಂಬರ್ 506 ಥರೋ ಆಗಿ ಚೆಕ್ ಮಾಡ್ತಾರೆ. ಹೀಗೆ ರೂಮ್ನ ಚೆಕ್ ಮಾಡಿದ ಪೊಲೀಸ್ ಅವರಿಗೆ ಎಲಿಸಾ ಲ್ಯಾಮ್ನ ಸುಳಿವು ಸಿಗೋದೇ ಇಲ್ಲ. ಆದರೆ ಅವರಿಗೆ ಅಲ್ಲಿ ಕೆಲವೊಂದು ಅನುಮಾನಾಸ್ಪದ ವಸ್ತುಗಳು ಸಿಗುತ್ತೆ. ಈ ಸಿಸಿಲ್ ಹೋಟೆಲ್ನಲ್ಲಿ ರೂಮ್ ನಂಬರ್ 506 ತುಂಬಾ ಸ್ಪೆಷಲ್. ಯಾಕೆ ಅಂದರೆ ರಿಚರ್ಡ್ ರಾಮಿರೆಸ್ ಅನ್ನೋ ಒಬ್ಬ ಸೀರಿಯಲ್ ಕಿಲ್ಲರ್ ಈ ಹೋಟೆಲ್ಗೆ ಬಂದಾಗಲೆಲ್ಲ ಈ ರೂಮ್ನನ್ನೇ ತಗೊಳ್ತಿದ್ದಿದ್ದು. ಹಾಗೆ ಅಲ್ಲಿ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ನ ಮಾಡ್ತಿದ್ದ ಅಂತ ಹೇಳ್ತಾರೆ. ಹೋಟೆಲ್ನಲ್ಲಿ ಸಿಕ್ಕಂಥ CCTV ಫೂಟೇಜ್ಗಳಲ್ಲಿ ಒಂದು ಫೂಟೇಜ್ ತುಂಬಾ ಅನುಮಾನ ಬರ್ಸೋ ಥರ ಇರುತ್ತೆ. ಆ ಫೂಟೇಜ್ನಲ್ಲಿ ಏನಿದೆ ನೋಡ್ಕೊಂಡು ಬರೋಣ.
ಇದು ಎಲಿಸಾ ಲ್ಯಾಮ್ ಕಾಣೆಯಾದ ದಿನದ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಆಕೆ ಏನನ್ನೋ ನೋಡಿ ಹೆದರುಕೊಂಡು ಲಿಫ್ಟ್ನ ಒಳಗಡೆ ಓಡಿ ಹೋಗೋ ಥರ ಕಾಣುತ್ತೆ. ಮತ್ತೆ ಆಚೆ ಬಂದು ಆ ಕಡೆ ಈ ಕಡೆ ನೋಡ್ತಾರೆ. ಯಾರಿಂದನೋ ತಪ್ಪಿಸ್ಕೊಂಡು ಲಿಫ್ಟ್ನ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರೋ ಥರ ಕಾಣುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಆಚೆ ಬಂದು ಯಾರದ್ದೋ ಜೊತೆ ಮಾತನಾಡ್ತಿರ್ತಾರೆ. ಆದರೆ ಈ ವಿಡಿಯೋದಲ್ಲಿ ಅವರನ್ನು ಬಿಟ್ಟರೆ ಬೇರೆ ಯಾರೂ ನಮಗೆ ಕಾಣೋದಿಲ್ಲ. ಫೆಬ್ರವರಿ 13, 2013 ಕೇಸ್ನ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಹೋಟೆಲ್ ಸಿಸೆಲ್ನಲ್ಲಿ ಮತ್ತೊಂದು ಪ್ರಾಬ್ಲಮ್ ಶುರು ಆಗುತ್ತೆ. ಎಲಿಸಾ ಲ್ಯಾಮ್ನ ಕೇಸ್ನಲ್ಲಿ ತಲೆ ಕೆಡಿಸಿಕೊಂಡಿದ್ದಂಥ ಹೋಟೆಲ್ ಸಿಬ್ಬಂದಿಗೆ ಮತ್ತೊಂದು ಸಮಸ್ಯೆ ಎದುರಾಗಿರುತ್ತೆ. ಹೋಟೆಲ್ನಲ್ಲಿ ಉಳ್ಕೊಂಡಿದ್ದ ಗೆಸ್ಟ್ಗಳಿಂದ ಕಂಟಿನ್ಯೂಯಸ್ ಆಗಿ ಒಂದೇ ಕಂಪ್ಲೇಂಟ್ ಕೇಳಿ ಬರ್ತಾ ಇರುತ್ತೆ. ಅದೇ ಅಲ್ಲಿನ ನೀರಿನ ಸಮಸ್ಯೆ. ನೀರಿನ ಸ್ಮೆಲ್ ತುಂಬ ಕೆಟ್ಟದಾಗಿ ಬರ್ತಾ ಇದೆ, ಅದರ ಟೇಸ್ಟ್ ಕೂಡ ಚೇಂಜ್ ಆಗಿದೆ. ದಯವಿಟ್ಟು ವಾಟರ್ ಸ್ಟೋರೇಜ್ ಟ್ಯಾಂಕನ್ನು ಕ್ಲೀನ್ ಮಾಡಿಸಿ ಅಂತ ಗೆಸ್ಟ್ಗಳು ರಿಪೀಟೆಡ್ ಆಗಿ ಕಂಪ್ಲೇಂಟ್ ಮಾಡ್ತಾರೆ. ಇದನ್ನು ಸೀರಿಯಸ್ ಆಗಿ ತಗೊಂಡಂಥ ಹೋಟೆಲ್ ಸಿಬ್ಬಂದಿ ವಾಟರ್ ಸ್ಟೋರೇಜ್ ಟ್ಯಾಂಕ್ನ ಕ್ಲೀನ್ಗೆ ಮುಂದಾಗ್ತಾರೆ. ಈ ಕಥೆಯಲ್ಲಿ ಮುಖ್ಯವಾದ ಟ್ವಿಸ್ಟ್ ಇರೋದು ಇಲ್ಲೇ. ವಾಟರ್ ಸ್ಟೋರೇಜ್ ಟ್ಯಾಂಕ್ನ ಕ್ಲೀನ್ಗೆ ಇಳಿದಂಥ ಕ್ಲೀನಿಂಗ್ ಸಿಬ್ಬಂದಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿರುತ್ತೆ. ಯಾರು ಊಹಿಸೋದಕ್ಕೆ ಆಗದಂಥ ಒಂದು ವಿಚಿತ್ರ ಅವರಿಗೆ ಅಲ್ಲಿ ಕಾಣಿಸತ್ತೆ. ಮೈ ಮೇಲೆ ಬಟ್ಟೆ ಇಲ್ಲದೆ ಎಲಿಸಾ ಲ್ಯಾಮ್ನ ಬಾಡಿ ನೀರಿನ ಮೇಲೆ ತೇಲ್ತಾ ಇರುತ್ತೆ. ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಂಥ ಪ್ರತಿಯೊಬ್ಬ ಗೆಸ್ಟ್ಗೂ ಇದು ಭಯ ಹುಟ್ಟಿಸೋಂಥ ಸನ್ನಿವೇಶ ಆಗಿರುತ್ತೆ. ಎಲಿಸಾ ಲ್ಯಾಮ್ ಬಾಡಿನ ರಿಕವರ್ ಮಾಡಿಕೊಂಡು ಪೊಲೀಸ್ ಅಟಾಪ್ಸಿಗಾಗಿ ಕಳಿಸ್ಕೊಡ್ತಾರೆ. ಆದರೆ ಆಕೆ ಹೇಗೆ ಸತ್ತಿರೋದು ಅನ್ನೋದು ಮಾತ್ರ ಎಲ್ಲರಿಗೂ ಒಂದು ಗೊಂದಲಮಯಕಾರಿಯಾಗಿರುತ್ತೆ. ಇಲ್ಲಿ ಆಕೆ ಕೊಲೆಯಾದ್ಲ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಪೊಲೀಸರಿಗೆ ಈ ಕೇಸ್ ತುಂಬಾ ಕನ್ಫ್ಯೂಷನ್ನ ಹುಟ್ಟು ಮಾಡುತ್ತೆ. ಯಾಕೆ ಅಂದರೆ ಬೇರೆ ದೇಶದಿಂದ ಇಲ್ಲಿಗೆ ಬಂದು ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಇರೋದಿಲ್ಲ. ಹಾಗೆ ಆಕೆ ಸತ್ತಿರೋಂಥ ರೀತಿ ತುಂಬಾ ವಿಚಿತ್ರವಾಗಿರುತ್ತೆ. ರೂಮ್ನ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಪೊಲೀಸರಿಗೆ ಸಿಕ್ಕಂಥ ಕೆಲವೊಂದು ಅನುಮಾನಾಸ್ಪದ ವಸ್ತುಗಳು ಅಂದರೆ ಆಕೆ ತಗೊಳ್ತಿದ್ದಂಥ ಮಾತ್ರೆ ಚೀಟಿಗಳು, ಹಾಗೆ ಪೇಪರ್ ಮೇಲೆ ಏನೇನೋ ಬರೆದು ಹರಿದಾಕ್ತಿದ್ದಂಥ ಚೀಟಿಗಳು, ಅಲ್ಲದೆ ಆಕೆ ಶೇರ್ಡ್ ರೂಮಲ್ಲಿ ಇದ್ದಾಗ ಅವಳ ಮೇಲೆ ಅವಳ ರೂಮ್ಮೇಟ್ಸ್ ಕೊಡ್ತಿದ್ದಂಥ ಕಂಪ್ಲೇಂಟ್ಗಳು, ಇವೆಲ್ಲವೂ ಆಕೆಗೆ ಮಾನಸಿಕ ಕಾಯಿಲೆ ಇರೋದನ್ನು ಪ್ರೂವ್ ಮಾಡಿರುತ್ತೆ. ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಬಂದ ಪೊಲೀಸರಿಗೆ ಕನ್ಫ್ಯೂಷನ್ ಅಂದರೆ ಆಕೆ ಲಿಫ್ಟ್ನಲ್ಲಿ ಲಾಸ್ಟ್ ಕಾಣಿಸ್ಕೊಳ್ತಾಳೆ, ಆದರೆ ಹೇಗೆ ಟೆರೆಸ್ ಮೇಲಿದ್ದಂಥ ವಾಟರ್ ಟ್ಯಾಂಕ್ನಲ್ಲಿ ಅವಳ ಶವ ಪತ್ತೆ ಆಗುತ್ತೆ ಅನ್ನೋದು. ಯಾಕೆ ಅಂದರೆ ಆ ಹೋಟೆಲ್ನಲ್ಲಿ ಟೆರೆಸ್ ಮೇಲೆ ಹೋಗೋಕ್ಕೆ ಇದ್ದಂಥ ದಾರಿನಲ್ಲಿ ಒಂದು ಅಲಾರಮ್ನ ಫಿಕ್ಸ್ ಮಾಡಿರ್ತಾರೆ. ಯಾರೇ ಆಗಲಿ ಆ ದಾರಿನಲ್ಲಿ ಹೋದಾಗ ಆ ಅಲಾರಮ್ ಕೂಕ್ಕೊಳ್ಳುತ್ತೆ. ಆದರೆ ಎಲಿಸಾ ಲ್ಯಾಮ್ ಕಾಣೆಯಾದ ಅವತ್ತಿನ ದಿನ ಅಲ್ಲಿ ಅಲಾರಮ್ ರಿಂಗ್ ಆದಂಥ ಯಾವುದೇ ಸೌಂಡ್ ಕೇಳಿಸಿರೋದಿಲ್ಲ. ಒಂದು ವೇಳೆ ಎಲಿಸಾ ಲ್ಯಾಮ್ ಟೆರೆಸ್ ಮೇಲೆ ಹೋಗಿದ್ರೂ ಆಕೆ ಆ ವಾಟರ್ ಟ್ಯಾಂಕ್ನ ಹತ್ತೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದು ತುಂಬಾ ಹೈಟ್ ಆಗಿರುತ್ತೆ. ಅದನ್ನು ಹತ್ತಬೇಕಾದ್ರೆ ಏಣಿ ಇರಲೇಬೇಕು. ಆದರೆ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಯಾವುದೇ ರೀತಿಯಾದ ಏಣಿ ಅಲ್ಲಿ ಸಿಗೋದಿಲ್ಲ. ಒಂದು ವೇಳೆ ಹಾಗೋ ಹೀಗೋ ಎಲಿಸಾ ಲ್ಯಾಮ್ ಆ ವಾಟರ್ ಟ್ಯಾಂಕ್ ಮೇಲೆ ಹತ್ತಿದ್ರೂ ಆಕೆ ಅದರ ಮುಚ್ಚಳವನ್ನು ತೆಗಿಯೋಕ್ಕಾಗಿರೋದಿಲ್ಲ. ಯಾಕೆ ಅಂದರೆ ಅದು ತುಂಬಾ ಭಾರ ಇರುತ್ತೆ. ಒಂದು ವೇಳೆ ಆಕೆ ಆ ಮುಚ್ಚಳನ ತೆಗೆದು ಆ ನೀರೊಳಗಡೆ ಹಾರಿದ್ರೂ ಆ ಮುಚ್ಚಳವನ್ನು ಮತ್ತೆ ಮುಚ್ಚಿದ್ಯಾರು? ಹೀಗೆ ಹಲವಾರು ಕನ್ಫ್ಯೂಷನ್ಸ್ ಪೊಲೀಸರಿಗೆ ಶುರು ಆಗ್ತಾ ಹೋಗುತ್ತೆ. ಈ ಕೇಸ್ನಲ್ಲಿ ಬಹಳಷ್ಟು ಎವಿಡೆನ್ಸ್ ಸಿಕ್ಕಿದ್ರೂ ಯಾವುದು ಪ್ರೂವ್ ಆಗೋದಿಲ್ಲ. ಸೊ ದ ಕೇಸ್ ಇಸ್ ಸ್ಟಿಲ್ ಅನ್ಸಾಲ್ವ್ಡ್. ಇಷ್ಟರಲ್ಲಾಗಲೇ ಪೊಲೀಸ್ ಅವರಿಗೆ ಸಿಕ್ಕಿದ್ದಂಥ CCTV ಫುಟೇಜ್ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿ ಹೋಗ್ತಾ ಇರುತ್ತೆ. ಇದರಿಂದ ಹಲವಾರು ಥಿಯರೀಸ್ ಹುಟ್ಕೊಳ್ಳುತ್ತೆ. ಈ ಥಿಯರೀಸ್ಗಳಲ್ಲಿ ಫೇಮಸ್ ಆದ 3 ಥಿಯರಿನ ನಾವಿವತ್ತು ನೋಡೋಣ. ಥಿಯರಿ ನಂಬರ್ 1, ಎಲಿಸಾ ಲ್ಯಾಮ್ನನ್ನು ಯಾವುದೋ ಒಂದು ಕಣ್ಣಿಗೆ ಕಾಣದ ಅಮಾನುಷ ಶಕ್ತಿ ಕೊಂದಿದೆ ಅನ್ನೋದೇ ಈ ಥಿಯರಿ. ಇಲ್ಲಿ ಎಲಿಸಾ ಲ್ಯಾಮ್ಗೆ ಮಾನಸಿಕ ತೊಂದರೆ ಇರೋದು ನಮಗೆಲ್ಲ ಗೊತ್ತು.
ಹಾಗೆ ಆಕೆಗೆ ರೂಮ್ ಶಿಫ್ಟ್ ಆದಾಗ ಅಂದರೆ 506 ರೂಮ್ಗೆ ಆಕೆ ಶಿಫ್ಟ್ ಆದಾಗ ಅಲ್ಲಿ ನಡೀತಿದ್ದಂಥ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಸ್ಟೋರೀಸ್ ಅವಳ ಮನಸ್ಸನ್ನು ಇನ್ನೂ ಹಾಳು ಮಾಡಿರ್ಬೋದು. ಇವೆಲ್ಲ ಆಕೆಗೆ ಕಾಣದಂಥ ಒಂದು ಭಯಾನಕ ಶಕ್ತಿ ಕಾಡ್ತಿದೆ ಅನಿಸಿರ್ಬೋದು. ಇದರಿಂದ ಆಕೆ ತಾನೇ ಸ್ವತಃ ಟೆರೆಸ್ ಮೇಲೆ ಹೋಗಿ ವಾಟರ್ ಟ್ಯಾಂಕ್ನ ಹತ್ತಿ ನೀರೊಳಗಡೆ ಬಿದ್ದು ಮುಳುಗಿ ಸತ್ತಿರ್ಬೋದು. ಆದರೆ ಇದಕ್ಕೆ ಸರಿಯಾದ ಎವಿಡೆನ್ಸ್ ಸಿಗದೆ ಈ ಥಿಯರಿನ ಯಾರೂ ನಂಬೋದಿಲ್ಲ. ಥಿಯರಿ ನಂಬರ್ 2, ಎಲಿಸಾ ಲ್ಯಾಮ್ನನ್ನು ಯಾರೋ ಕೊಲೆ ಮಾಡಿ ಈ ವಾಟರ್ ಟ್ಯಾಂಕ್ಗೆ ಹಾಕಿದ್ದಾರೆ ಅನ್ನೋದೇ ಈ ಥಿಯರಿ. ಎಲಿಸಾ ಲ್ಯಾಮ್ಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದ್ದು ಆಕೆ ಯಾರದ್ದೋ ಜೊತೆ ಜಗಳ ಮಾಡಿ ಅವರು ಅವಳನ್ನು ಅಟ್ಟಿಸ್ಕೊಂಡು ಬಂದಿರ್ಬೋದು. ಅವರಿಂದ ತಪ್ಪಿಸ್ಕೊಳ್ಳೋಕೆ ಆಕೆ ಓಡಿ ಬಂದು ಲಿಫ್ಟ್ನ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರ್ಬೋದು. ಸ್ವಲ್ಪ ಹೊತ್ತಲ್ಲೇ ಆಚೆ ಹೋಗಿ ಅವರು ಇದ್ದಾರಾ ಇಲ್ವಾ ಅಂತ ನೋಡಿ ಕೈಗಳನ್ನು ಆಡಿಸ್ಕೊಂಡು ವ್ಯತ್ಯಾಸವಾಗಿ ಮಾತಾಡೋದನ್ನ ನಾವು ನೋಡ್ಬೋದು. ಇದನ್ನು ನೋಡಿದ್ರೆ ನಮಗನ್ಸೋದು ಆಕೆ ಅವ್ರ ಹತ್ರ ನನಗೇನೂ ಮಾಡಬೇಡ, ನನ್ನನ್ನು ಬಿಟ್ಬಿಡು ಅಂತ ಕೇಳ್ಕೊಳ್ತಿರೋ ಥರ ಕಾಣತ್ತೆ. ಈ ಥಿಯರಿ ಕೂಡ ಫೇಲ್ ಆಗತ್ತೆ. ಯಾಕೆ ಅಂದರೆ ಅವಳ ಅಟಾಪ್ಸಿ ರಿಪೋರ್ಟ್ನಲ್ಲಿ ಆಕೆ ನೀರಿನೊಳಗಡೆ ಮುಳುಗಿ ಸತ್ತಿರ್ತಾಳೆ ಅಂತ ಮಾತ್ರ ಮೆನ್ಷನ್ ಆಗಿರುತ್ತೆ. ಥಿಯರಿ ನಂಬರ್ 3, ಆ ಟೈಮ್ನಲ್ಲಿ ಇಡೀ ಪ್ರಪಂಚ ಎಲಿಸಾ ಲ್ಯಾಮ್ ಕೇಸ್ ಕಡೆ ತಿರುಗಿ ನೋಡೋಕೆ ಕಾರಣನೇ ಈ ಥಿಯರಿ. ಅದೇ ದ ಎಲಿವೇಟರ್ ಗೇಮ್. ಇದು ಕೊರಿಯಾ ಮತ್ತು ಜಪಾನ್ ದೇಶಗಳಲ್ಲಿ ತುಂಬಾ ಫೇಮಸ್. ಈ ಗೇಮ್ ಎಷ್ಟು ಸುಳ್ಳು ಎಷ್ಟು ನಿಜ ಅದನ್ನು ಟ್ರೈ ಮಾಡಿರೋರಿಗೆ ಗೊತ್ತು. ಯಾಕೆ ಅಂದರೆ ಇದನ್ನು ಒಂದು ಮಿತ್ ಗೇಮ್ ಅಂತಾನೆ ಕರೀತಾರೆ. ಈ ಗೇಮ್ನ ಆಡೋದಕ್ಕೆ ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನು ಆಡಬೇಕಾದ್ರೆ ನಾವು ಒಬ್ಬರೇ ಇರಬೇಕು, ಹಾಗೆ ರಾತ್ರಿ 12 o'clockಗೆ ಆಡಬೇಕು. ನಾವು ಫಸ್ಟ್ ಫ್ಲೋರ್ನಿಂದ ಲಿಫ್ಟ್ನೊಳಗಡೆ ಎಂಟ್ರಿ ಕೊಟ್ಟು 4th ಫ್ಲೋರ್ ಬಟನ್ನ ಪ್ರೆಸ್ ಮಾಡಬೇಕು. ಲಿಫ್ಟ್ 4th ಫ್ಲೋರ್ಗೆ ಹೋಗಿ ಲಿಫ್ಟ್ನ ಬಾಗಿಲು ಓಪನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಲಿಫ್ಟಿಂದ ಆಚೆ ಬರೋ ಹಾಗಿಲ್ಲ. ಇಲ್ಲೇ ಅಲ್ಲ, ಗೇಮ್ ಮುಗಿಯೋವರೆಗೂ ಲಿಫ್ಟಿಂದ ಯಾವುದೇ ಕಾರಣಕ್ಕೂ ಆಚೆ ಬರೋ ಹಾಗಿಲ್ಲ. ಹೀಗೆ ನೆಕ್ಸ್ಟ್ 2nd ಫ್ಲೋರ್ ಬಟನ್ನ ಪ್ರೆಸ್ ಮಾಡಬೇಕು. ಲಿಫ್ಟ್ 2nd ಫ್ಲೋರ್ಗೆ ಬರುತ್ತೆ. ನೆಕ್ಸ್ಟ್ 6th ಫ್ಲೋರ್ ಪ್ರೆಸ್ ಮಾಡಬೇಕು. ಲಿಫ್ಟ್ 6th ಫ್ಲೋರ್ಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ 2nd ಫ್ಲೋರ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ 10th ಫ್ಲೋರ್ನ ಪ್ರೆಸ್ ಮಾಡಬೇಕು. ಲಿಫ್ಟ್ 10th ಫ್ಲೋರ್ಗೆ ಬಂದಮೇಲೆ ಲಾಸ್ಟಾಗಿ 5th ಫ್ಲೋರ್ ಪ್ರೆಸ್ ಮಾಡಬೇಕು. ಲಿಫ್ಟ್ 5th ಫ್ಲೋರ್ಗೆ ಬಂದು ಓಪನ್ ಆಗುತ್ತೆ. ಇಲ್ಲೇ ಈ ಗೇಮ್ನಲ್ಲಿ ಒಂದು ಟ್ವಿಸ್ಟ್ ಇರೋದು. 5th ಫ್ಲೋರಲ್ಲಿ ಡೋರ್ ಓಪನ್ ಆದಾಗ ಯಾರೋ ಅನ್ನೋನ್ ಲೇಡಿ ಲಿಫ್ಟ್ಗೆ ಎಂಟ್ರಿ ಕೊಡ್ತಾರೆ. ನಾವು ಆ ಲೇಡಿ ಜೊತೆ ಐ ಕಾಂಟ್ಯಾಕ್ಟ್ ಮಾಡೋದು ಆರ್ ಅವರ ಜೊತೆ ಮಾತಾಡೋದು ಮಾಡಬಾರ್ದು. ನೆಕ್ಸ್ಟ್ 1st ಫ್ಲೋರ್ ಪ್ರೆಸ್ ಮಾಡಬೇಕು. ಇವಾಗ ಈ ಗೇಮ್ 2 ಪಾಸಿಬಿಲಿಟೀಸ್ ಹೇಳುತ್ತೆ. ಏನಂದರೆ ನಾವು 1st ಫ್ಲೋರ್ ಪ್ರೆಸ್ ಮಾಡಿದಾಗ ಲಿಫ್ಟ್ 1st ಫ್ಲೋರ್ಗೆ ಹೋಗಿ ಓಪನ್ ಆದರೆ ಗೇಮ್ ಫೇಲ್ ಆಯಿತು ಅಂತ. ನಾವು ಮತ್ತೆ ಈ ಗೇಮ್ನ ಟ್ರೈ ಮಾಡದೆ ಲಿಫ್ಟಿಂದ ಆಚೆ ಹೋಗಿಬಿಡಬೇಕು. ಬಟ್ 1st ಫ್ಲೋರ್ಗೆ ಬರದೆ ಲಿಫ್ಟ್ 10th ಫ್ಲೋರ್ಗೆ ಟ್ರಾವೆಲ್ ಆದರೆ ಈ ಗೇಮ್ ಸಕ್ಸಸ್ ಆದ ಹಾಗೆ, ನಾವು ಪ್ಯಾರಲಲ್ ವರ್ಲ್ಡ್ಗೆ ಎಂಟ್ರಿ ಆಗ್ತೀವಿ ಅಂತ. ಇದೇ ಎಲಿವೇಟರ್ ಗೇಮ್ ಫ್ಯಾನ್ಸಿ ಅನಿಸಿ ಎಲಿಸಾ ಲ್ಯಾಮ್ ಅವತ್ತಿನ ದಿನ ಈ ಗೇಮ್ನ ಆಡಿರ್ತಾಳೆ. ಹಂಗೆ ಆಡಿದಾಗ 5th ಫ್ಲೋರಲ್ಲಿ ಕಾಣಿಸಿದಂಥ ಆ ಅನ್ನೋನ್ ಲೇಡಿನ ನೋಡಿ ಹೆದರುಕೊಂಡು ಲಿಫ್ಟ್ನಿಂದ ಆಚೆ ಬಂದು ಆಕೆ ಜೊತೆ ಮಾತಾಡಿರ್ತಾಳೆ. ನಾವು CCTV ಫುಟೇಜಲ್ಲಿ ನೋಡಿದ್ರೆ ನಮಗೆ ಯಾರೂ ಕಾಣಿಸೋದಿಲ್ಲ. ಆದರೆ ಎಲಿಸಾ ಈ ಗೇಮ್ನ ಆಡಿದ್ರಿಂದ ಆಕೆಗೆ ಮಾತ್ರ ಆ ಅನ್ನೋನ್ ಲೇಡಿ ಕಾಣಿಸಿರ್ಬೋದು. ಎಲಿವೇಟರ್ ಗೇಮ್ ರೂಲ್ಸ್ನ ಪ್ರಕಾರ 5th ಫ್ಲೋರಲ್ಲಿ ಕಾಣಿಸುವಂಥ ಆ ಅನ್ನೋನ್ ಲೇಡಿ ಜೊತೆ ಐ ಕಾಂಟ್ಯಾಕ್ಟ್ ಆಗಲಿ ಮಾತಾಡೋದಾಗಲಿ ನಾವು ಮಾಡಬಾರ್ದು. ಎಲಿಸಾ ಲ್ಯಾಮ್ ಈ ರೂಲ್ಸನ್ನು ಬ್ರೇಕ್ ಮಾಡಿ ಆ ಅನ್ನೋನ್ ಲೇಡಿ ಜೊತೆ ಮಾತಾಡಿದ್ರಿಂದ ಆ ಗೇಮ್ನಲ್ಲಿ ಟ್ರ್ಯಾಪ್ ಆಗಿ ಮಿಸ್ಟೀರಿಯಸ್ ಆಗಿ ಸತ್ತೋಗಿರ್ತಾಳೆ. ಈ 3 ಥಿಯರೀಸ್ ಹೇಳೋ ಥರ ಎಲಿಸಾ ಲ್ಯಾಮ್ನ ಯಾವುದಾದ್ರೂ ಒಂದು ಅಮಾನುಷ ಶಕ್ತಿ ಸಾಯಿಸ್ತಾ, ಇಲ್ಲ ಬೇರೆ ವ್ಯಕ್ತಿ ಸಾಯಿಸಿದ್ರ, ಇಲ್ಲ ಎಲಿಸಾ ಲ್ಯಾಮ್ ಎಲಿವೇಟರ್ ಗೇಮ್ ಆಡಿನೇ ಸತ್ತು ಹೋದ್ರ? ಹೂ ಡನ್ ಇಟ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.